ಏನೇ ಹೇಳಿ ಅದಕ್ಕೆ ನಿಮ್ಮ ಕೈ ರುಚಿ ಅಂತೂ ಸೂಪರ್. ನಮ್ಮ ಹೊಟ್ಟೆ ತುಂಬಿಸೋ ಅನ್ನಪೂರ್ಣೇಶ್ವರಿ ನೀವು. ಸಖತ್ ಟೇಸ್ಟಿಯಾಗಿದೆ. ಇವ್ರಿಗೆ ಟೊಮೆಟೊ ಬಾತ್ ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಮಾಡಿದೆ. ನೋಡಿ ಭಾವ, ನಿಮ್ಮ ಹೆಂಡತಿ ನಿಮ್ಗೆ ಇಷ್ಟ ಅಂತ ನಿಮ್ಮ ಫೇವ್ರೆಟ್ ತಿಂಡಿ ಮಾಡ್ತಾರೆ. ನಮ್ಗೇನು ಬೇಕು ಅಂತ ಯಾರೂ ಕೇಳೋರೇ ಇಲ್ಲ ಇಲ್ಲಿ. ನೀನು ಸ್ವಲ್ಪ ಅಡುಗೆ ಮನೆ ಕಡೆ ಕಾಲಿಡೋ ಅಭ್ಯಾಸ ಮಾಡ್ಕೊಂಡಿದ್ದಿದ್ರೆ ನರೇಂದ್ರ ಈ ರೀತಿ ಮನೆ ಬಿಟ್ಟು ಊರು ಸುತ್ತಾ ಇರಲಿಲ್ಲ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ವಿ. ಇದೇ ನಂಗೆ ಬೇಕಾಗಿರೋದು. ಎಲ್ಲರೂ ಹೀಗೆ ಸಂತೋಷವಾಗಿರಬೇಕು. ಕಡ ಸರ್, ಕೂತ್ಕೊಳ್ಳಿ. ಕೂತ್ಕೊ ಬನ್ನಿ. ಬೇಡ, ಇದ್ಯಾಕ್ರಿ ಹೀಗಂತಿದ್ದೀರಾ? ಸರಿ ತಿನ್ಲೇ ಇಲ್ಲ ನೀವು. ನಿಮ್ಗೆ ಇಷ್ಟ ಅಂತ ಮಾಡಿದ್ದೀನಿ. ಹೊಟ್ಟೆ ತುಂಬ ಹೋಯ್ತು, ಅದಕ್ಕೆ ಬೇಡ ಅಂತ ಇದೆ. ಕರ್ಣ ಸರ್, ಯಾಕೆ ಹಾಗೆ ನಿಂತ್ಬಿಟ್ರಿ? ಬಿಸಿ ಬಿಸಿ ತಿಂದ್ರೇನೆ ರುಚಿ. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಕುಡೀಲಿ. ನಿಧಿ, ನನಗೆ ಇದು ಸ್ವಲ್ಪ ಕಂಫರ್ಟೇಬಲ್ ಅನ್ಸಲ್ಲ. ನಾನು ಅದಕ್ಕೆ ಬಡ್ಸು. ಈಗ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ಬಡ್ಸು. ಗಮನ ಎಲ್ಲಿದೆ? ಬಡ್ಸು ಒಂದೇ. ಹಾ, ಚೆನ್ನಾಗಿ ಮಾಡಿದ್ಯಾ. ಗುಡ್. ಅಬ್ಬಾ, ಅಂತೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಯ್ತು. ನನ್ಗಂತೂ ಈ LKG ಮಗು ಕೈ ಹಿಡ್ಕೊಂಡು ಈ ಬರ್ಸೋ ತರ ಆಯ್ತು ನೋಡಿ. ಇನ್ಮೇಲೆ ಸೀರಿಯಸ್ ಆಗಿ ಎಕ್ಸಾಮ್ ಓದ್ಕೋಬೇಕು, ಆಯ್ತಾ? ಈ ಕನ್ನಡಕ ನಿಜವಾಗ್ಲೂ ಎಕ್ಸಾಮ್ ಎಲ್ಲ ಬರೀಬೇಕಾ? ಹಾ, ಬೇಡ ಬಿಡಿ. ಲೈಫ್ ಪೂರ್ತಿ ಹೀಗೆ ಬೈಕ್ ಓಡಿಸ್ಕೊಂಡು ರೋಡಲ್ಲಿ ದೊಂಬರಾಟ ಆಡಿ, ಆಯ್ತಾ? ಎಲ್ಲಿಂದ ಬರ್ತೀರಿ ನೀವೆಲ್ಲ? ಲೈಫ್ ಬಗ್ಗೆ ಜಾಸ್ತಿ ಸೀರಿಯಸ್ ಆಗ್ಬಾರ್ದು, ನಿಜ. ಆದ್ರೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು ತಾನೆ. ಸುಮ್ಮನೆ ಹೇಗೆ ರೇಗ್ತಿ ಅಂತ ಟೆಸ್ಟ್ ಮಾಡಕ್ ಕೇಳಿದೆ. ನಿನ್ ಬೈಗುಳ ತುಂಬಾ ಸ್ವೀಟ್ ಆಗಿರುತ್ತೆ. ಆದ್ರೆ ಒಂದು ವಿಷಯ, ಎಂತ ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ ಕಾಲೇಜ್ ಡ್ರಾಪ್ ಔಟ್ ಗೊತ್ತಾ? ಫಾರ್ ಎಕ್ಸಾಂಪಲ್ ಬಿಲ್ ಗೇಟ್ಸ್, ಸಚಿನ್ ತೆಂಡೂಲ್ಕರ್, ಸ್ಟೀವ್ ಜಾಬ್ಸ್, ಇವರೆಲ್ಲ ಕಾಲೇಜ್ ಡ್ರಾಪ್ ಔಟ್ಸ್. ನೋಡ್ತಾ ಇರು, ನಾನು ಅವ್ರ ಥರನೇ ಎಂತ ಲೆಜೆಂಡ್ ಆಗ್ತೀನಿ ಅಂತ. ಇಂಥ ಪುಕ್ಸಟೆ ನಾಲೆಜ್ ಬೇಕಾದಷ್ಟಿದೆ ಅಲ್ವಾ ನಿಮ್ಗೆ? ಕಾಲೇಜ್ ಬಿಟ್ಟು ದೊಡ್ಡ ಸಾಧನೆ ಮಾಡಿರೋರು ಕೋಟಿಗೊಬ್ರು ಇರ್ತಾರೆ, ಒಪ್ಕೋತೀನಿ. ಆದ್ರೆ ಮಿಕ್ಕಿರೋ 99,99,999 ಜನರ ಕತೆ ಏನು? ನೀವು ಈ ಕ್ಯಾಟಗರಿಗೆ ಬರೋದು ಮೈ ಡಿಯರ್ ಚಿಲ್ಡ್ರನ್ ಡಾಕ್ಟ್ರೆ.
ಹಲೋ ಎಕ್ಸ್ಕ್ಯೂಸ್ ಮೀ, ಅಷ್ಟೊಂದೆಲ್ಲ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ಇದಕ್ಕೆ ಅಂಡರ್ ಎಸ್ಟಿಮೇಟ್ ಅಲ್ಲ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿರೋದು ಅಂತಾರೆ. ಗುರಿ ಯಾವತ್ತು ಮೌಂಟ್ ಎವರೆಸ್ಟ್ ಮೇಲಿರ್ಬೇಕು, ನಿಜ. ಆದ್ರೆ ಹಗ್ಲಗನ್ಸ್ ಕಾಣ್ತಾ ಮೈ ಮರಿಬಾರ್ದು. ಅವರೆಲ್ಲ ಕಾಲೇಜ್ ಡ್ರಾಪ್ ಔಟ್ ಆಗಿ ಊರ್ ಸುತ್ತಾ ಇರ್ಲಿಲ್ಲ. ತಮ್ಮ ಗುರಿ ಮುಟ್ಟಕ್ಕೆ ದಿನದ 24 ಗಂಟೆನೂ ಪ್ರಯತ್ನ ಪಡ್ತಾ ಇದ್ರು. ಅಮ್ಮ ತಾಯಿ, ಪ್ರಿಯಾ ಮಹಾತಾಯಿ ಅವರೇ, ಒಂದೇ ಒಂದು ವರ್ಡು ಕಾಲೇಜ್ ಡ್ರಾಪ್ ಔಟ್ ಅಂದಿದ್ದಕ್ಕೆ ಇಷ್ಟುದ್ದ ಹೇಳ್ತಿದ್ಯಾ? ಕೈ ಮುಗಿದು ಕೇಳ್ಕೊತೀನಿ, ನನ್ನನ್ನು ಬಿಟ್ಬಿಡಮ್ಮ. ಹಾಗಾದ್ರೆ ಎಕ್ಸಾಮಿಗೆ ನೆಟ್ಟು ಕೂತು ಓದಿ ಚೆನ್ನಾಗಿ ಬರ್ದು ಡಾಕ್ಟರ್ ಆಗ್ಬೇಕು, ಗೊತ್ತಾಯ್ತಾ? ಎಸ್ ಮ್ಯಾಮ್, ಆದ್ರೆ ಒಂದು ಕಂಡೀಷನ್. ಇಲ್ದಿರೋ ಕಂಡೀಷನ್ ಎಲ್ಲ ಹಾಕಿದ್ರೆ ನಾನು ಕೇಳಲ್ಲ. ದೊಡ್ಡದೇನಿಲ್ಲ, ನಾನು ಅಪ್ಲಿಕೇಶನ್ ಹಾಕಿರೋದ್ ಖುಷಿಗೆ ಚಿಕ್ಕದೊಂದು ರಿಟರ್ನ್ ಗಿಫ್ಟ್ ಕೊಡ್ಬೇಕು ನೀನು. ಗಿಫ್ಟಾ? ಏನು? ನನ್ನ ಜೊತೆ ಜಾಲಿಯಾಗಿ ಒಂದು ಔಟಿಂಗಿಗೆ ಬರಬೇಕು, ಓಕೆನಾ? ಔಟಿಂಗ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಾನೇನಾದ್ರೂ ನಿಮ್ ಜೊತೆಗೆ ಬಂದ್ರೆ ಚೆನ್ನಾಗಿ ಓದಿ ಎಕ್ಸಾಮ್ ಬರೆಯೋದು ನಿಜಾನಾ? 100%. ಗುಡ್. ಆದ್ರೆ ನನ್ನ ಡಿಸಿಷನ್ ಆಮೇಲೆ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸ್ವಾಭಿನ್ ಸಿಂಗ್ ಸರ್, ಅಮೌಂಟ್ ಡಿಲೇ ಅಂತ ಬರ್ತಿದೆ. ಇನ್ನೊಂದ್ಸಲ ಟ್ರೈ ಮಾಡಿ, ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಇಲ್ಲ ಸರ್, ಬೇರೆ ಕಾರ್ಡ್ ಇದ್ರೆ ಕೊಡಿ, ಇದರಲ್ಲೇನೋ ಪ್ರಾಬ್ಲಮ್ ಇರಬೇಕು, ಅಥವಾ ಅಮೌಂಟ್ ಇಲ್ಲ ಅಂತ ಚೆಕ್ ಮಾಡಿ. ವಾಟ್? ಅಮೌಂಟ್ ಇದೆಯೋ ಇಲ್ವೋ ಅಂತನಾ? ಏಯ್, ನಾನು ಯಾರು ಅಂತ ಗೊತ್ತಾ? ಕಾರ್ಡ್ನ ಹೇಗೆ ಸರಿಯಾಗಿ ಯೂಸ್ ಮಾಡೋದು ಅಂತ ಕಲ್ತ್ಕೊಂಬಂದು ಆಮೇಲೆ ನನಗೆ ಹೇಳು. ಸರ್, ಮಾಡಿದ್ನಲ್ಲ, ಆದರೆ ಆಯ್ತಿಲ್ಲ, ಬೇರೆ ಪೇಮೆಂಟ್ ಮೆಥಡ್ ಇದೆ, ಯೂಸ್ ಮಾಡಿ. ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಏನ್ ಮಾಡ್ತಾ ಇದ್ದೀರಾ? ಬಿಡಿ, ಕಂಟ್ರೋಲ್ ಯೋರ್ ಸೆಲ್ಫ್. ಏನು ಸರ್, ದುಡ್ಡು ಕೊಡೋಕ್ಕಾಗಲ್ಲ ಅಂದ್ರೆ ಕೈ ಮಾಡೋಕ್ಕಾಗುತ್ತಾ? ಕೈ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ ಆಮೇಲೆ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಬಿಡಿ ಸರ್. ಬಿಡಿ. ಮಾತಾಗಿ ಬಳಸ್ತೀರಾ ಸರ್? ಸುಮ್ಮನೆ ಬಿಲ್ ಪೇ ಮಾಡ್ಬಿಟ್ಟು ಹೋಗಿ. ಅದೇನಿದೆಯೋ ಕೊಟ್ಬಿಡಿ, ಹೊರಡೋಣ. ಬಿಡಿ, ನೋ ಕ್ಯಾಶ್. ನಾನು ಬಿಲ್ ಪೇ ಮಾಡ್ತೀನಿ, ಸ್ಕ್ಯಾನರ್ ಕೊಡಿ. ಆಗಿದೆ, ಬನ್ನಿ. ಇದೆ ಕಣೋ.